ಶಿರಾನಗರದಲ್ಲಿ ಛಲವಾದಿ ಮಹಾಸಭಾ ಹಾಗೂ ಛಲವಾದಿ ನೌಕರರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನೌಕರರ ಸಂಘದ ಅಧ್ಯಕ್ಷ ಮೆಣಸಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಪ್ರಥಮವಾಗಿ ಕನ್ನಡ ಭಾಷೆಯಲ್ಲಿ ಐಎಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕೆ. ಶಿವರಾಮ್ ಮತ್ತು ಛಲವಾದಿ ಕಾರ್ಯಾಧ್ಯಕ್ಷರಾದ ರಾಮಚಂದ್ರಪ್ಪ ಇವರಿಬ್ಬರು ನಮ್ಮ ಸಮುದಾಯಕ್ಕೆ ದುಡಿದವರು. ಛಲವಾದಿ ಸಮುದಾಯದ ಅಸ್ಮಿತೆ ಮತ್ತು ಅಸ್ತಿತ್ವವನ್ನು ಮುನ್ನಡೆಗೆ ತಂದ ಹಾಗೂ ಛಲವಾದಿ ಮಹಾಸಭಾವನ್ನು ಸ್ಥಾಪನೆ ಮಾಡಿ ಸಮುದಾಯದ ಏಳಿಗೆಗಾಗಿ ದುಡಿದ ಧೀಮಂತ ನಾಯಕ ಕೆ. ಶಿವರಾಮ್ ಎಂದರು. ಶಿವರಾಮ್ ಅವರು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ಐಎಎಸ್ ಅನ್ನ ಪಾಸ್ ಮಾಡಿ ಕರ್ನಾಟಕದಾದ್ಯಂತ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿ ಆಯುಕ್ತರಾಗಿ ಬೇಕಾದಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವರು ದಾವಣಗೆರೆಯಲ್ಲಿ ಸೇವೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಜನಗಳಿಗೆ ಗುಡಿಸಲು ರಹಿತವಾದಂತಹ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಅವರು ಡಿಸಿಯಾಗಿದ್ದಾಗ ಸಾವಿರಾರು ಕುಟುಂಬಗಳಿಗೆ, ಬಡ ಕುಟುಂಬಗಳಿಗೆ ಗುಡಿಸಲುಗಳನ್ನು ತೆಗೆದು ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಅಷ್ಟೇ ಅಲ್ಲದೆ ಅವರ ಅಪ್ರತಿಮ ಕಲಾವಿದರು ಕೂಡ ಹಲವಾರು ಚಲನಚಿತ್ರಗಳಲ್ಲಿ ಅಭಿನಯಿಸಿ ಅವರು ಕಲಾವಿದರು ಕೂಡ ಆಗಿದ್ದಾರೆ. ಅವರ ತಂದೆಯವರು ಕೂಡ ಹಾರ್ಮೋನಿಯಂ ಕಲಾವಿದರಾಗಿದ್ದರು. ಅವರ ತಂದೆಯವರ ಪ್ರೇರಣೆಯಿಂದ ಶಿವರಾಮ್ ಅವರು ಕಲಾವಿದರಾಗಿ, ಸಂಗೀತ ಕಲಾವಿದರಾಗಿ, ಸಿನಿಮಾ ಕಲಾವಿದರಾಗಿ ಹಲವಾರು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಕೊನೆಯಲ್ಲಿ ಏನಾದರೂ ನಮ್ಮದೇ ಆದಂಥ ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟೋಗ್ಬೇಕು ಅಂತೇಳಿ ಛಲವಾದಿ ಮಹಾಸಭೆಯ ಅಧ್ಯಕ್ಷರಾಗಿ ಕರ್ನಾಟಕದಾದ್ಯಂತ ಸಂಘಟನೆಗಳನ್ನು ಮಾಡಿ, ಶಾಖೋಪಶಾಖೆಗಳನ್ನು ಮಾಡಿ ಹಲವಾರು ಸಮುದಾಯ ಭವನಗಳ ನಿರ್ಮಾಣಕ್ಕೆ ಅವರು ಕಾರಣೀಭೂತರಾಗಿದ್ದರು. ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಅವರು ತೀರ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲ ಬಂಧುಗಳಿಗೆ ತುಂಬಾ ದುಃಖವನ್ನ. ಅವರ ದೊಡ್ಡ ಅರಮನೆ ಅಂತ ಮನೆ ಇತ್ತು, ಕೋಟೆ ತರ ಮನೆ ಇತ್ತು. ಅವರು ಆದ್ರೂ ಬಹಳ ಸರಳವಾಗಿ ಯಾವುದೋ ಒಂದು ಮೂಲಿನಲ್ಲಿ ಮಲಿಕಂತ ಇದ್ರು ಅಂತ ಹೇಳಿ ಅವರೊಡೆಯ ಹೇಳಿದ್ದನ್ನು ನಾವು ಕೇಳಿದ್ದೇವೆ ಟಿವಿನಲ್ಲಿ. ಹೀಗಾಗಿ ಅಷ್ಟು ದೊಡ್ಡ ಒಂದು ವ್ಯವಸ್ಥೆ ಇದ್ರೂ ಕೂಡ ತುಂಬಾ ಸರಳವಾಗಿ ಜೀವನವನ್ನು ಸಾಗಿಸ್ತಾ ಇದ್ರು. ಪ್ರತಿ ದಿವಸವೂ ಜಿಮ್ ಅನ್ನ ಬಿಡ್ತಿರ್ಲಿಲ್ಲ. ಅವರು ಎಕ್ಸರ್ಸೈಜ್, ಯೋಗಾಸನ ಅಂತ ನಾವೇನ್ ಕರಿತೀವಿ, ಬೆಳಗ್ಗೆ ಹೋದ್ರೆ ಸರಳವಾಗಿ ಒಂದು ಚಡ್ಡಿನಲ್ಲಿ ಆಚೆ ಬಂದು ನಮ್ಮನ್ನು ಮಾತಾಡಿಸ್ಕೊಂಡು ಹೋಗ್ತಾ ಇದ್ರು.